ಮತ್ತೆ ಪಿಎಸ್ಐ ಹಾಗೆ ಸಿಟಿಐ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿರುವ ಆರೋಪ ಕೇಳಿ ಬಂದಿದೆ. ಗಂಭೀರವಾದಂತಹ ಆರೋಪ. ಇನ್ನು ಪರೀಕ್ಷೆಗಳ ವಿಚಾರವಾಗಿ ಮಾತನಾಡಿರುವಂತಹ ಡೀಲ್ ಆಡಿಯೋ ವೈರಲ್ ಆಗಿದೆ. ಸಿಸಿಬಿ ಅಧಿಕಾರಿಗಳಿಂದ ವಿಚಾರಣೆ ಕೂಡ ಮುಂದುವರೆದಿದೆ. ಬೆಂಗಳೂರಿನ ಚಂದ್ರ ಲೇಔಟ್ನಲ್ಲಿ ದೂರು ದಾಖಲಾಗಿತ್ತು. ಸಬ್ ಇನ್ಸ್ಪೆಕ್ಟರ್ ಒಬ್ಬರು ಪೇಪರ್ ಲೀಕ್ ಮಾಡಿರುವ ಆರೋಪ ಕೂಡ ಕೇಳಿ ಬಂದಿದೆ. ಮತ್ತೆ ಮುನ್ನೆಲೆಗೆ ಬಂತು ಪಿಎಸ್ಐ ಹಾಗೆ ಸಿಟಿಐ ಪ್ರಶ್ನೆ ಪತ್ರಿಕೆಯ ಸೋರಿಕೆ ಆರೋಪ. ಇನ್ನು ಇಂಟೆಲಿಜೆನ್ಸ್ ವಿಭಾಗದಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿರೋ ಒಬ್ಬರದ್ದು ಎನ್ನಲಾಗಿರುವ ಆಡಿಯೋ ಈಗ ಎಲ್ಲೆಡೆ ವೈರಲ್ ಆಗಿದೆ. ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಪರೀಕ್ಷೆ ಕೆಪಿಎಸ್ಸಿ ಹಾಗೂ ಪಿಎಸ್ಐ ಪರೀಕ್ಷೆ ನಡೆಸ್ತಿರೋ ಕೆಇಎ ನೂರಾರು ಪರೀಕ್ಷಾ ಅಭ್ಯರ್ಥಿಗಳಿಂದ ಚಂದ್ರ ಲೇಔಟ್ ಪೊಲೀಸ್ ಠಾಣೆ ಮುಂದೆ ಏಕಾಏಕಿ ಜಮಾವಣೆ ಕೂಡ ಮಾಡಲಾಯಿತು. ಸಬ್ ಇನ್ಸ್ಪೆಕ್ಟರ್ ಒಬ್ಬರು ಪೇಪರ್ ಲೀಕ್ ಮಾಡಿರುವ ಆರೋಪ ಕೂಡ ಕೇಳಿ ಬಂತು. ಸದ್ಯಕ್ಕೆ ವಿಚಾರಣೆ ಕೂಡ ನಡೀತಾ ಇದೆ. ಸಿಸಿಬಿ ಅಧಿಕಾರಿಗಳಿಂದ ಹಣಕ್ಕೆ ಡಿಮ್ಯಾಂಡ್ ಮಾಡಿದ್ದು, ಪರೀಕ್ಷೆಗಳ ವಿಚಾರವಾಗಿ ಡೀಲ್ ಮಾತನಾಡಿರೋ ಆರೋಪ ಕೂಡ ಇದೀಗ ಕೇಳಿ ಬಂದಿದೆ. ಆಡಿಯೋ ಏನು ಸಬ್ ಇನ್ಸ್ಪೆಕ್ಟರ್ದು ಎನ್ನಲಾಗಿರುವಂತಹ ಆಡಿಯೋ ಹಾಗೆ ವಾಟ್ಸ್ಆಪ್ ಚಾಟ್ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಸಬ್ ಇನ್ಸ್ಪೆಕ್ಟರ್ ಫೋಟೋವನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಸದ್ಯಕ್ಕೆ ಈ ಇನ್ಸ್ಪೆಕ್ಟರ್ ಮೇಲೆ ಗಂಭೀರವಾದಂತಹ ಆರೋಪ ಕೂಡ ಕೇಳಿ ಬಂದಿದೆ. ನೂರಾರು ಪರೀಕ್ಷಾರ್ಥಿಗಳು ಗಂಭೀರವಾದಂತಹ ಆರೋಪವನ್ನು ಮಾಡಿದ್ದಾರೆ. ಚಂದ್ರ ಲೇಔಟ್ ಪೊಲೀಸ್ ಠಾಣೆಗೆ ದೂರು ನೀಡೋದಕ್ಕೂ ಕೂಡ ಪರೀಕ್ಷಾರ್ಥಿಗಳು ಮುಂದಾಗಿದ್ದಾರೆ. ಸದ್ಯಕ್ಕೆ ಈ ಇನ್ಸ್ಪೆಕ್ಟರ್ ಮಾತನಾಡಿರುವಂತಹ ಆಡಿಯೋ ಹಾಗೆ ವಾಟ್ಸಪ್ ಚಾಟ್ ಏನಿದೆ, ಪರೀಕ್ಷೆ ವಿಚಾರವಾಗಿ ಆ ಚಾಟ್ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಕೆಪಿಎಸ್ಸಿ ಚೇರ್ಮನ್ ಇನ್ಕ್ಲೂಡಿಂಗ್ ಚೇರ್ಮನ್ ಮತ್ತು ಮೆಂಬರು ಆಲ್ರೆಡಿ ಅವರು ಡೀಲ್ ಮಾಡಿದ್ದಾರೆ. ಅಂದರೆ ನನಗೆ ಬೇರೆ ಕಡೆಯಿಂದ ಬಂದಿತ್ತು. ನಾನು ಕರ್ನಾಟಕದಲ್ಲಿ ಪೇರೆಂಟ್ಸ್ ಇರ್ಬೋದು, ಸ್ಟೂಡೆಂಟ್ಸ್ ಇರ್ಬೋದು, ಒಬ್ಬರು ಕರಪ್ಷನ್ ಮಾಡಿದ್ರು. ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲೂ ಎಲ್ಲ ಕಡೆ ನನಗೆ ಕಾಂಟ್ಯಾಕ್ಟ್ಸ್ ಇದೆ. ಸ್ಟೂಡೆಂಟ್ಸ್ ಕಡೆ ಪ್ರತಿಯೊಬ್ಬರ ಹತ್ರ ನನ್ನ ನಂಬರ್ ಇದೆ. ಅವ್ರು ನನಗೆ ಇನ್ಫಾರ್ಮೇಷನ್ ಕೊಡ್ತಾರೆ. ನಾವು ಮಾಡಬೇಡಿ ಕರಪ್ಷನ್ ಮಾಡಬೇಡಿ ಅಂತ ತುಂಬ ರಿಕ್ವೆಸ್ಟ್ ಮಾಡಿದ್ದೆ. ಎಕ್ಸಾಮ್ಸ್ ಪ್ರಿಪೇರ್ ಆಗ್ತಿರ್ತೀವಿ. ಆ ನಂಬಿಕೆನೇ ಇಲ್ಲಾಂದರೆ ಎಕ್ಸಾಮ್ಸ್ ಬರೆಯೋ ಒಂದು ಉದ್ದೇಶ ಏನಿರುತ್ತೆ. ಫಸ್ಟು ನಮ್ಮ ಸ್ಟೂಡೆಂಟ್ಸು ಅಂದರೆ ಈ ನಂಬಿಕೆ, UPSC ಇರ್ಬೋದು, KPSC ಇರ್ಬೋದು, ಯಾವುದೇ ಒಂದು ರಿಕ್ರೂಟ್ಮೆಂಟ್ ಇರ್ಬೋದು, ಒಂದು ನಂಬಿಕೆ ಮೇಲೆ ಎಕ್ಸಾಮ್ಸ್ ಪ್ರಿಪೇರ್ ಆಗ್ತಾ ಇರ್ತೀವಿ. ಆ ನಂಬಿಕೆ ಉಳಿಸ್ಕೊಬೇಕಂದ್ರೆ ಎಕ್ಸಾಮ್ಸ್ ಕರೆಕ್ಟಾಗಿ ಮಾತ್ರ ಒಂದು ಕ್ವಶನ್ ಪೇಪರ್ ಎಕ್ಸಾಮ್ಸ್ ನಡೆಸಬೇಕು. ವೆರಿ ಸ್ಟ್ರಿಕ್ಟ್ ಆ್ಯಕ್ಷನ್ ತೊಗೊಬೇಕು. ನಾವು KPSC ಏನು ಸೆಕ್ರೆಟರಿ ಮೇಡಮ್ ಇದ್ದಾರೆ, ಲತಾ ಮೇಡಮು, ಅವ್ರ ಮೇಲೆ ನಾವು ಸ್ಟೂಡೆಂಟ್ಸ್ ಪ್ರತಿಯೊಬ್ಬ ಕರ್ನಾಟಕದಲ್ಲಿರೋ ಸ್ಟೂಡೆಂಟ್ಸ್ ಎಲ್ಲರೂ ಒಂದು ಒಳ್ಳೆಯ ಅಭಿಪ್ರಾಯ ಇದೆ. ಅವ್ರ ಮೇಲೆ ತುಂಬ ನಂಬಿಕೆ ಇದೆ. ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ನಾನು ಇದಕ್ಕೂ ಮುಂಚೆ 1 ತಿಂಗಳು ಮುಂಚೆನೇ ಹೇಳಿದ್ದೆ, CTI ಎಕ್ಸಾಮ್ಸು KPSC ಚೇರ್ಮನ್ ಇನ್ಕ್ಲೂಡಿಂಗ್ ಚೇರ್ಮನು ಮತ್ತು ಮೆಂಬರು ಆಲ್ರೆಡಿ ಅವರು ಡೀಲ್ ಮಾಡಿದ್ದಾರೆ. ಅಂದರೆ ನನಗೆ ಬೇರೆ ಕಡೆಯಿಂದ ಬಂದಿತ್ತು. ನಾನು ಕರ್ನಾಟಕದಲ್ಲಿ ಪೇರೆಂಟ್ಸ್ ಇರ್ಬೋದು, ಸ್ಟೂಡೆಂಟ್ಸ್ ಇರ್ಬೋದು, ಒಬ್ಬರು ಕರಪ್ಷನ್ ಮಾಡಿದ್ರು. ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲೂ ಎಲ್ಲ ಕಡೆ ನನಗೆ ಕಾಂಟ್ಯಾಕ್ಟ್ಸ್ ಇದೆ. ಸ್ಟೂಡೆಂಟ್ಸ್ ಕಡೆ ಪ್ರತಿಯೊಬ್ಬರ ಹತ್ರ ನನ್ನ ನಂಬರ್ ಇದೆ. ಅವ್ರು ನನಗೆ ಇನ್ಫಾರ್ಮೇಷನ್ ಕೊಡ್ತಾರೆ. ನಾವು ಮಾಡಬೇಡಿ ಕರಪ್ಷನ್ ಮಾಡಬೇಡಿ ಅಂತ ತುಂಬ ರಿಕ್ವೆಸ್ಟ್ ಮಾಡಿದ್ದೆ. ಎಕ್ಸಾಮ್ಸ್ ಪ್ರಿಪೇರ್ ಆಗ್ತಿರ್ತೀವಿ. ಆ ನಂಬಿಕೆನೇ ಇಲ್ಲಾಂದರೆ ಎಕ್ಸಾಮ್ಸ್ ಬರೆಯೋ ಒಂದು ಉದ್ದೇಶ ಏನಿರುತ್ತೆ. ಫಸ್ಟು ನಮ್ಮ ಸ್ಟೂಡೆಂಟ್ಸು ಅಂದರೆ ಈ ನಂಬಿಕೆ, UPSC ಇರ್ಬೋದು, KPSC ಇರ್ಬೋದು, ಯಾವುದೇ ಒಂದು ರಿಕ್ರೂಟ್ಮೆಂಟ್ ಇರ್ಬೋದು. ಈಗ ಇಂಟೆಲಿಜೆನ್ಸ್ ವಿಭಾಗದಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿರೋ ಈ ಇನ್ಸ್ಪೆಕ್ಟರ್ ಮೇಲೆ ಗಂಭೀರವಾದಂತಹ ಆರೋಪವನ್ನು ಪರೀಕ್ಷಾರ್ಥಿಗಳು ಮಾಡಿದ್ದಾರೆ. ಹಾಗೆ ಈ ಇನ್ಸ್ಪೆಕ್ಟರ್ ಮಾತನಾಡಿರುವಂತಹ ಆಡಿಯೋ, ಇನ್ನು ಪರೀಕ್ಷೆ ವಿಚಾರವಾಗಿ ಮಾಡಿರುವಂತಹ ವಾಟ್ಸಪ್ ಚಾಟ್ ಕೂಡ ಎಲ್ಲೆಡೆ ವೈರಲ್ ಆಗಿರುವಂಥದ್ದು. ಹಣಕ್ಕೆ ಡಿಮ್ಯಾಂಡ್ ಮಾಡಿದ್ದು ಹಾಗೆ ಪರೀಕ್ಷೆಗಳ ವಿಚಾರವಾಗಿ ಡೀಲ್ ಮಾತನಾಡಿರೋ ಕುರಿತಾಗಿಯೂ ಕೂಡ ನೂರಾರು ಪರೀಕ್ಷಾರ್ಥಿಗಳು ಆರೋಪ ಕೂಡ ಮಾಡಿದ್ದಾರೆ. ಇನ್ನು ಸದ್ಯಕ್ಕೆ ಸಿಸಿಬಿ ಅಧಿಕಾರಿಗಳಿಂದ ವಿಚಾರಣೆ ಕೂಡ ಮುಂದುವರೆದಿದೆ. ಇನ್ನು ಈ ಪ್ರಕರಣದಲ್ಲಿ ಇನ್ನೂ ಯಾರ್ಯಾರ ಹೆಸರುಗಳು ಕೇಳಿ ಬರುತ್ತೆ, ಈ ಪ್ರಕರಣ ಇನ್ನೆಲ್ಲಿಗೆ ಮುಟ್ಟುತ್ತೆ ಅನ್ನೋದರ ಕುರಿತಾಗಿಯೂ ಕೂಡ ಕಾದು ನೋಡಬೇಕಾಗಿದೆ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.